ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಸೂರ್ಯವಂಶಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೆಟರ್ನಿಟಿ ಫೋಟೋ ಶೂಟ್ಗೆ ಹೋಗ್ತಾ ಇದೀವಿ. ಒಂದು ಸ್ಟುಡಿಯೋಗೆ, ಔಟ್ಡೋರ್ ಅಲ್ಲ ಇಂಡೋರ್. ಸೊ ನಾನು ಹರಿ, ವರುಣ್, ರಶ್ಮಿ 4 ಜನ ಹೋಗ್ತಾ ಇದೀವಿ. 2 ಗಂಟೆಗೆ ನಮ್ಮ ಸ್ಲಾಟ್ ಇರೋದು. ಸೊ 1:30ಗೆ ಮನೆ ಬಿಡ್ತಾ ಇದೀವಿ. ಹೆಂಗಿರುತ್ತೆ ಶೂಟು, ಏನಾಗುತ್ತೆ ಎಲ್ಲ ನೋಡೋಣ. ನಮ್ದು ಪೋಸ್ಟ್ ವೆಡ್ಡಿಂಗ್ದು ಯೂಟ್ಯೂಬ್ ವಿಡಿಯೋ ಮಾಡಿದ್ರ ವರುಣ್ ಅವರು, ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದೀವಿ ವಿಡಿಯೋ ಮಾಡಕ್ಕೆ. ನೋಡೋಣ ಹೆಂಗಿರುತ್ತೆ ಅಂತ, ಬನ್ನಿ. ಏನಾರಿ ಮೆಟರ್ನಿಟಿ ಫೋಟೋ ಶೂಟ್ ಹೋಗ್ತಾ ರೆಡಿನಾ? ಮೆಟರ್ನಿಟಿ ಶೂಟ್ಗೆ ಹೋಗ್ತಾ ಇರೋದು. ಒಳ್ಳೆ ಬೀಚ್ ರೆಡಿ ಆದಂಗೆ ರೆಡಿ ಆಗಿದೆ ನೋಡ್ರಿ. ಯಾರ ನೋಡಿದವ್ರು ಯಾವ್ದೋ ಬೀಚ್ಗೆ ಹೋಗ್ತಾ ಇದ್ದಾನೆ ಅನ್ಬೇಕು. ಹಂಗ್ ಶಾರ್ಟ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿ ಹೋಗ್ತಾ ಇರೋದು. ಏನ್ ಅನ್ಸ್ತಾ ಇದೆ ವರುಣ್? ಏನ್ ಅನ್ಸ್ತಾ ಇದೆ? ಅವ್ರಿಗೆ ಕೇಳಿಸಿಲ್ಲ. ಓಕೆ, ಸಿಗೋಣ ಆಮೇಲೆ. ಫೈನಲಿ ನಾವು ರೀಚ್ ಆಗಿದ್ದು ನಾನು ಬುಕ್ ಮಾಡ್ಕೊಂಡಿದ್ದಂತಹ ಟಾಟ್ ಇನ್ ಶಾಟ್ ಫೋಟೋ ಸ್ಟುಡಿಯೋಗೆ. ಇದಿರೋದು ಬಸವೇಶ್ವರ ನಗರದಲ್ಲಿ. ಸೊ ತುಂಬ ಕ್ಲೀನ್ ಆ್ಯಂಡ್ ಹೈಜಿನ್ ಆಗಿತ್ತು. ಸ್ಟುಡಿಯೋ ಬಗ್ಗೆ ಮಾತಾಡೋಂಗೆ ಇಲ್ಲ. ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಂಗೆ ಮೆಮೊರಿನ ಸೇವ್ ಮಾಡ್ಕೊಳ್ಬೇಕು ಅಂದರೆ ತುಂಬಾ ಇಷ್ಟ. ಸೊ ಅಂಥದ್ರಲ್ಲಿ ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮೆಟರ್ನಿಟಿ ಫೋಟೋಶೂಟ್ ಅನ್ನೋದು ತುಂಬ ಮುಖ್ಯ ಆಗಿತ್ತು. ಸೊ ಹಾಗಾಗಿ ನಾನು ಬುಕ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನನಗೆ ಮೇಕಪ್ಪು, ಹೇರ್ ಸ್ಟೈಲು ಹಾಗೆ 3 ಕಾಸ್ಟ್ಯೂಮ್ ಎಲ್ಲನೂ ಅವ್ರ ಕಡೆಯಿಂದನೇ ನಮಗೆ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಈ ಸ್ಯಾರಿ ಮಾತ್ರ ನಾನು ತೊಗೊಂಡು ಹೋಗಿದ್ದು. ಇದು ನನ್ನ ಪರ್ಸ್ನಲ್ ಸ್ಯಾರಿ. ನಾನು ತೊಗೊಂಡು ಹೋಗಿದ್ದು ಬಿಟ್ಟರೆ ಇನ್ನು 3 ಕಾಸ್ಟ್ಯೂಮ್ ಅವ್ರ ಕಡೆಯಿಂದನೇ ನಮಗೆ ಕೊಟ್ಟಿದ್ದರು. 2 ಗೌನ್ಸು, 1 ವೆಸ್ಟರ್ನ್ ಡ್ರೆಸ್ ಬರುತ್ತೆ. ಸೊ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ, ಏನು ಎತ್ತ ಅಂಥೇಳಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಸೊ ನೀವು ಯಾರಾದರೂ ಕನ್ಸೀವ್ ಆಗಿದ್ರೆ ನೀವೆಲ್ಲಿ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ದು, ಹೇಗಾಯಿತು ಎಲ್ಲನೂ ಕೂಡ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಅಂತ ಹೇಳ್ತಾ. ಸೊ ಈಗ ಮೇಕಪ್ ಆಗಿದ್ದೆ, ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಸ್ಯಾರಿಗೆ ನಾನು ಏನು ಹೇಳಿದ್ದೆ, ಜಡೆನೇ ಹಾಕಿ ಅಂತ ಹೇಳಿದ್ದೆ. ಸೊ ಆದರೆ ಅವರು ಎಲ್ಲವಾಗಲೂ ನೀವು ಕಾಮನ್ನಾಗಿ ಅದನ್ನೇ ಹಾಕ್ಕೋತೀರ, ತುರುಬು ಥರ ಹಾಕ್ಕೊಡ್ತೀನಿ ನಾನು, ಫ್ಲವರ್ಸ್ ಎಲ್ಲ ಇದೆಯಲ್ಲ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ಸೊ ನನ್ನ ಫೈನಲ್ ಲುಕ್ ಬಂದು ಹೇಗಿತ್ತು ಅಂದರೆ ಹೀಗಿತ್ತು. ಸೊ ಇಲ್ಲಿರೋರೆ ಅಶ್ವಿನಿ ಅಂತ ಹೇಳಿ, ಇವರೇ ನನಗೆ ಮೇಕಪ್, ಹೇರ್ ಸ್ಟೈಲ್ ಎಲ್ಲನೂ ಮಾಡಿದ್ದು. ತುಂಬ ಪೇಷನ್ಸಿಂದ ಮಾಡಿದರು. ಪ್ರತಿ ಸಲವೂ ನಾನೇ ಮಾಡ್ಕೋತಿದ್ದೆ, ಫಾರ್ ಚೇಂಜ್ ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಫೈನಲ್ ಲುಕ್ ಆ್ಯಂಡ್ ಫೋಟೋಶೂಟು ಶುರುವಾಗಿದೆ. ಸೊ ನೀವು ನೋಡ್ಬೋದು, ಹರಿಗೆ ಕಾಸ್ಟ್ಯೂಮ್ ಎಲ್ಲ ಏನು ನಾವೇ ತಗೊಂಡು ಹೋಗಿದ್ದು, ಅವ್ರೇನು ಕೊಟ್ಟಿಲ್ಲ. ಬರೀ ನನಗೆ ಮಾತ್ರ ಏನಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಸೊ ಆಕ್ಸೆಸರೀಸ್ ಅಂದರೆ ಜ್ಯುವೆಲ್ರಿ, ಆ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ಥರ ಎಲ್ಲನೂ ಅವರೇ ಕೊಟ್ಟಿದ್ದು. ಸ್ಯಾರಿಗೆ ಏನು ಹಾಕಿದ್ದೀನಿ, ಈ ಜ್ಯುವೆಲ್ರಿನೂ ನನ್ನ ಪರ್ಸ್ನಲ್, ಇದು ಗೋಲ್ಡ್ ಜ್ಯುವೆಲ್ರಿ ನಾನು ಹಾಕಿರೋ ಅಂಥದ್ದು. ಸೊ ಕಂಪ್ಲೀಟಾಗಿ ಇಯರಿಂಗ್ಸ್ ಮಾತ್ರ ಗೋಲ್ಡ್ ಅಲ್ಲ, ಸರ ಏನು ನೆಕ್ ಪೀಸ್ಗಳೇನೇ ಹಾಕಿದ್ದೀನಿ, ಲಾಂಗ್ ಹಾರ, ಹಾಗೆ ನೆಕ್ಲೆಸ್ಸು, ಅದೆರಡು ಕೂಡ ಗೋಲ್ಡೆ ನಂದೇ. ಸೊ ಇಲ್ಲಿ ಫೋಟೋ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ತಕ್ಕೊಟ್ಟಿದ್ದಾರೆ. ಇದು ಔಟ್ಪುಟ್ ಎಲ್ಲ ಹೆಂಗೆ ಬಂತು ಅಂತ ನೀವು ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಬೇಕು. ಲಾಸ್ಟಲ್ಲಿ ನಾನು ಎಲ್ಲ ಫೋಟೋಸನ್ನು ಆ್ಯಡ್ ಮಾಡಿರ್ತೀನಿ ಆಲ್ಬಮ್ ಥರದಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಪೇಷನ್ಸಿಂದ ಮಾಡಿದರು. ನೀವು ನೋಡ್ಬೋದು ಯಾವ್ಯಾವ ಥರದ್ದು ಫೋಸಸ್ಗಳಿತ್ತು ಅಂಥೇಳಿ. ಸೊ ನಾನು ಸ್ಟುಡಿಯೋನೇ ಯಾಕೆ ಚಾಯ್ಸ್ ಮಾಡಿದೆ ಅಂತ ಹೇಳ್ತಾ ಇದ್ದೆ. ಸೊ ಹೊರಗಡೆ ಆದರೆ ಮಳೆ, ಸೆಕೆ, ಈ ಕನ್ಸೀವ್ ಟೈಮಲ್ಲಿ ನಾವು ಆ ಕಡೆ ಎಲ್ಲ ಹೋಗೋದು, ಓಡಾಡೋದು ಮತ್ತು ಟಯರ್ಡ್ ಆಗೋದು, ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಕ್ಯಾರಿ ಮಾಡೋದು, ಸ್ಯಾರಿನ ಕ್ಯಾರಿ ಮಾಡೋದಾಗಿರ್ಬೋದು, ಲೆಹಂಗಾಗಳನ್ನ ಕ್ಯಾರಿ ಮಾಡೋದು ತುಂಬ ಕಷ್ಟ. ಬಟ್ ನನಗೆ ಪ್ರೆಗ್ನೆನ್ಸಿ ಜರ್ನಿ ಏನು ಅಷ್ಟೊಂದು ಕಷ್ಟ ಆಗಿರಲಿಲ್ಲ. ಆದರೆ ಫೋಟೋಶೂಟ್ ಸುಮ್ಮನೆ ಹೋಗಿ ಟಯರ್ಡ್ ಆಗೋದಿಲ್ಲ. ಯಾಕೆ ಬೆಳಿಗ್ಗೆನೇ ಬನ್ನಿ ಅಂತ ಹೇಳ್ತಾರೆ, ಇಲ್ಲ ನೈಟ್ ತನಕ ಇರಬೇಕಾಗುತ್ತೆ, ಇಲ್ಲ ಬಿಸಿಲಲ್ಲಿ ಹೋಗಬೇಕಾಗುತ್ತೆ. ಸೊ ಇದೆಲ್ಲ ನನಗೆ ಬೇಡ ಅಂಥೇಳಿ ಸ್ಟುಡಿಯೋಗೆ ಹೋಗೋಣ. ಸ್ಟುಡಿಯೋದಲ್ಲಾದರೆ ಆರಾಮಾಗಿ ಅಲ್ಲೇ ಹೋಗ್ಬೋದು, ಎ ಸಿ ಇರುತ್ತೆ. ಸೊ ಏನು ನಮಗೆ ಅಷ್ಟೊಂದೆಲ್ಲ ಇರಿಟೇಟ್ ಆಗಲ್ಲ ಅಂಥೇಳಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದು. ನಂಗೆ ಟಫೆಸ್ಟ್ ಅಂದರೆ ಈಗ ಏನು ನನಗೆ ಹೇಳ್ತಾ ಇದ್ದಾರಲ್ಲ ಕೂತ್ಕೊಂಡು ಫೋಸ್ ಕೊಡಿ ಅಂತ, ತುಂಬ ಟಫ್ ಅನ್ನಿಸ್ತು. ಹೊಟ್ಟೆ ಬೇರೆ ಇದ್ದಿದ್ದರಿಂದಾಗಿ ನನಗೆ ಕಂಫರ್ಟಬಲ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅವ್ರು ಹೇಳ್ಕೊಟ್ಟಿದ್ದ ಫೋಸ್ನ ಅವ್ರು ಎಷ್ಟು ಟ್ರೈ ಮಾಡಿದ್ರು ಕೊನೆಗೂ ನನಗೆ ಬರಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಬಂತು, ಅಷ್ಟೊಂದು ನೀಟಾಗಿ ಬರಲಿಲ್ಲ. ನಂಗೆ ಅದು ಫೋಟೋನೂ ಅಷ್ಟೊಂದು ಲೈಕ್ ಆಗಲಿಲ್ಲ. ಅವ್ರು ಚೆನ್ನಾಗಿ ತೆಗ್ದಿದ್ರು, ಬಟ್ ಆ ಫೋಸ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ.
ಅವ್ರು ಹೇಳಿದ್ರು ಎಲ್ಲರೂ ಮಾಡ್ತಾರೆ, ಒಂದು ಮಾಡ್ಕೊಳ್ಳಿ ಏನಾಗಲ್ಲ ಮೆಮೊರಿಗಲ್ವಾ ಅಂಥೇಳಿ. ಸೊ ನೋಡೋಣ, ಟ್ರೈ ಮಾಡೇ ಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಕೂತ್ರೆ ಎದ್ದೇಳೋದು ಕಷ್ಟ, ಇದ್ದರೆ ಕೂತ್ಕೊಳ್ಳೋದು ಕಷ್ಟ. ನಿಮಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಯಾವ ಥರ ಇರುತ್ತೆ ಅಂಥೇಳಿ. ಸೊ ಫೈನಲಿ ಮುಗಿಸಿದ್ರು. ನೋಡಿ ಕೂತಿದ್ದೀನಿ, ಹೆಂಗೆ ಕೂತಿದ್ದೀನಿ ಅಂತ. ಆಮೇಲೆ ಎದ್ದೇಳಕ್ಕಂತೂ ನಿಜ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆ್ಯಂಡ್ ಅದೇ ಕೂತಿದ್ನಲ್ಲ, ಅದರಲ್ಲೇ ಇನ್ನೊಂದು ಫೋಸ್ ಇದೆ ಮೇಡಮ್, ಮತ್ತೇನು ಎದ್ದೇಳೋದು ಬೇಡ, ಹಾಗೆ ತಕ್ಕೊಂಬಿಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಕೂತಿದ್ದೀವಿ. ಹರಿದು ಅವ್ರ ಸಂತು ಅಂದರೆ ನನ್ನ ಮೈದ್ನನ ಮದುವೆ, ಹರಿ ತಮ್ಮ ಇದ್ದಾನಲ್ಲ ಸಂತು, ಅವ್ನ ಮದುವೆಲಿ ತೊಗೊಂಡಿದ್ದೆ ಇದು. ಸೊ ಇದೇ ಇತ್ತಲ್ಲ ಪಂಚೆ ಶಲ್ಯ ಎಲ್ಲ ಮ್ಯಾಚ್ ಆಗುತ್ತೆ, ಇದರಲ್ಲೇ ಮಾಡ್ಕೊಬಿಡೋಣ ಅಂತ ಹೇಳ್ದ. ನನಗಿಂತ ಹೆಚ್ಚಾಗಿ ಅವನೇ ರೆಡಿ ಆಗಿಬಿಟ್ಟಿರ್ತಾನೆ ಗಿಟೋ ಶೂಟ್ಗೆಲ್ಲ ಹೋಗ್ಬೇಕಂದ್ರೆ. ಅಷ್ಟು ಅಂದರೆ ಕ್ರೇಜ್ ಅಂತ ಅಲ್ಲ, ನಾನೇನೋ ಇಷ್ಟಪಟ್ಟಿದ್ದೀನಿ ಅಂದರೆ ಅದು ಫುಲ್ಫಿಲ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನೀವು ಎರಡನೇದು, ಇದು ಅವ್ರ ಕಡೆಯಿಂದನೇ ಪ್ರೊವೈಡ್ ಮಾಡಿರೋದು. ಇದು ಒಂದು ವೆಸ್ಟರ್ನ್ ಡ್ರೆಸ್ಸು, ಅಂದರೆ ಬಾಡಿಕಾನ್ ಅಂತಲೇ ಹೇಳ್ಬೋದು. ಇದೊಂದನ್ನು ತೊಗೊಂಡಿದ್ದೆ ನಾನು, ಬಾಡಿಕಾನ್ ಒಂದು ಇರಲಿ ಅಂತ ಹೇಳಿ. ಯಾಕಂದರೆ ಮೆಟರ್ನಿಟಿ ಅಲ್ವಾ, ಇದರಲ್ಲಾದರೆ ನಮ್ಮ ಬಂಪ್ ಹೆಂಗಿದೆ ಏನು ಎತ್ತ ಅಂತೆಲ್ಲ ಗೊತ್ತಾಗತ್ತೆ ಅಂಥೇಳಿ. ನೋಡಿ ನನಗೆ ಸಿಕ್ಕಿರೋ ನನ್ನ ಗಂಡ ಝೀರೋ ಈಗೋ ಅಂತಲೇ ಹೇಳ್ಬೋದು. ಝೀರೋ ಮೇಲ್ ಈಗೋ ಇರುತ್ತಲ್ಲ ಹಂಗೆ. ಅಂದರೆ ಏನೂ ಮಾಡೋದಕ್ಕೂ ಈಗೋ ಅವನಿಗೆ ಅಡ್ಡ ಬರಲ್ಲ. ಯಾಕಂದರೆ ನನಗಾಗಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. 4 ಜನ ಇದ್ದಾರೆ, ನಾನೇನೋ ಮಾಡಿದ್ರೆ ಯಾರೋ ಏನೋ ಮಾತಾಡ್ತಾರೆ, ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನಗೆ ಹಾಗಾಗಿ ನನ್ನ ಗಂಡ ಅಂದರೆ ಸಖತ್ ಇಷ್ಟ. ಅವನನ್ನು ರೆಸ್ಪೆಕ್ಟ್ ಮಾಡ್ತಾನೆ, ನಾನು ಅವನಿಗೆ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಯಾವ ಟೈಮಲ್ಲಿ ಹೆಂಗೆ ಅಡ್ಜಸ್ಟ್ ಆಗಬೇಕು ಆ ಥರ ಎಲ್ಲ ಅಡ್ಜಸ್ಟ್ ಆಗ್ತಾನೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಫೋಟೋಸು ಯಾವ ಥರ ತೆಗಿತಿದ್ದಾರೆ, ವೀಡಿಯೋಸ್ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ಫೋಸ್ ಕೊಟ್ಟಿದ್ದೀವಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ಡ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗ್ದಿದ್ರು. ಅಂದರೆ ಒಂದು ರೀತಿ ಬ್ಲ್ಯಾಕ್ ಆಗಿ, ಅಂದರೆ ಅದು ಯಾವ ಥರ ಹೇಳೋದಂತ ಗೊತ್ತಿಲ್ಲ, ಫುಲ್ಲು ಲೈಟೆಲ್ಲ ಆಫ್ ಮಾಡಿರೋ ಥರ ಇತ್ತು ಫೋಟೋಸು. ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನನ್ನ ಸಿಂಗಲ್ ಫೋಟೋಸ್ನು ತೆಗಿತಾ ಇದ್ದಾರೆ, ಸಿಂಗಲ್ ಆ್ಯಂಡ್ ಕಪಲ್ ಎರಡನ್ನೂ ತಕ್ಕೊಡ್ತಾಯಿದ್ರು. ಎಲ್ಲ ಫೋಟೋಸು ನಿಜವಾಗ್ಲೂ ಯೂನಿಕ್ಕಾಗಿ ಬಂದಿತ್ತು. ನಾವು ಕೆಲವು ಫೋಟೋಸ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ರೂ ಅಲ್ಟಿಯಾಗಿ ಬಂದಿತ್ತು. ಈ ಫೋಸು ನಂಗೆ ತುಂಬ ಇಷ್ಟ ಆಯಿತು, ಮಾಮ್ ಡ್ಯಾಡ್ ಅಂತ ಹೇಳೋದು. ಆ್ಯಂಡ್ ಇಲ್ಲಿ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತಲ್ವ, ಅದನ್ನು ತೊಗೊಂಡು ಹೋಗಿದ್ವಿ ಬೇಕು ಅಂತ ಹೇಳಿದರು. ಸೊ ಅದರಲ್ಲಿ ಒಂದು ಫೋಟೋ. ಆ್ಯಂಡ್ ಕಮ್ಮಿಂಗ್ ಸೂನ್ 2025ಗೆ ನಮ್ಮದೊಂದು ಲಿಟಲ್ ಮಿರಾಕಲ್ ಅಂತ ಹೇಳಿ, ಇದನ್ನೆಲ್ಲ ನಾವು ರಿವಿಲ್ಗಂತ ತೊಗೊಂಡಿದ್ವಿ. ಮಾಮ್ ಡ್ಯಾಡ್ ಕ್ಯಾಪ್ ಆಗಿರ್ಬೋದು, ಈ ಡ್ರೆಸ್ನಾಗಿರ್ಬೋದು, ನಾವು ರಿವಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಅದಕ್ಕೆ ಬೇಕು ಅಂತ ಹೇಳಿ ನಾವು ತಗೊಂಡಂಥ ಡ್ರೆಸ್ಗಳಿದು. ಇದು ನಮ್ಮ ಫೋಟೋಶೂಟ್ಗೂ ಯೂಸ್ ಆಯಿತು. ಅಲ್ಲಿ ಕೊಟ್ಟಿರೋ ಅವ್ರ ಶೂನೂ ಕೂಡ ಅವರೇ ನಮಗೆ ಪ್ರೊವೈಡ್ ಮಾಡಿದ್ದು, ಜ್ಯುವೆಲ್ರೀಸ್ ಎಲ್ಲನೂ ಅವರೇನೆ ಪ್ರೊವೈಡ್ ಮಾಡಿದ್ದು ಡ್ರೆಸ್ಗಳಿಗೆ. ಇದಕ್ಕೇನು ನಾನು ಸರ ಏನೋ ಹಾಕಿಲ್ಲ, ಅವ್ರು ಬೇಡ ಅಂತ ಹೇಳಿದರು. ಆ್ಯಂಡ್ ಇದು ನಮ್ಮ 3ನೇ ಡ್ರೆಸ್, ಇದು ರೆಡ್ ಕಲರು. ಇದಂತೂ ನಂಗೆ ಅನಿಸ್ತು ಇದನ್ನ ಹೆಂಗೆ ಹಾಕ್ತಾರಪ್ಪ ಅಂತ. ಅವರೇ ಇದನ್ನ ಡ್ರೇಪ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ವೇರ್ ಮಾಡಿದ್ಮೇಲೆ ಸಖತ್ತಾಗೆ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಅಲ್ಲಿ ಈ ಯೆಲ್ಲೋ ಲೈಟೆಲ್ಲ, ಫೋಕಸ್ ಲೈಟೆಲ್ಲ ಹಾಕ್ತಾರಲ್ಲ, ಹಾಗಾಗಿ ಈ ವಿಡಿಯೋಸ್ ಎಲ್ಲ ಮಾಡಿದಾಗ ಅಷ್ಟೊಂದು ಕ್ಲಾರಿಟಿ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಫೋಟೋಸ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು. ಹಿಂದೆ ಬ್ಯಾಕ್ ಡ್ರಾಪ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಬೇರೆ ಅವರೇ ಸೆಟ್ ಮಾಡಿಕೊಡ್ತಾರೆ ಬ್ಯಾಕ್ ಡ್ರಾಪ್ನ. ಇಲ್ಲಿ ಮಾತ್ರ ಎಲ್ಲ ಪ್ಲೇನೇ ಇತ್ತು. ಇಲ್ಲಿನೂ ನಾನೆಲ್ಲ ಡ್ರೆಸ್ಸಲ್ಲೂ ಸಿಂಗಲ್ಲು ಹಾಗೆ ಕಪ್ಪಲ್ಲು ಎರಡನ್ನೂ ನಾನು ತೊಗೊಂಡಿದ್ದೀನಿ. ನನಗೆ ನಂಗೆ ಹರಿ ಇರಲೇಬೇಕು, ಸಿಂಗಲ್ಲು ಇರಬೇಕು, ಹರಿನೂ ಜೊತೆಗೆ ಇರಲೇಬೇಕು. ಹರಿಗೂ ಫೋಟೋಸ್ ಎಲ್ಲ ಬೇಕು. ಸೊ ಒಂದೊಂದು ಫೋಟೋ ಆಗ್ತಿದ್ದಂಗೂ ಕ್ಯಾಮ್ರಾದವ್ರು ಬಂದು ತೋರಿಸ್ತಾ ಇದ್ರು, ಯಾವ ಥರ ಬಂದಿದೆ ನೋಡಿ ನೋಡಿ ಅಂಥೇಳಿ. ಇವನಿಗೆ ಕ್ಯೂರಿಯಾಸಿಟಿ, ಎಲ್ಲರೂ ನಂದಲ್ವಾ ಇದು ಮೆಟರ್ನಿಟಿ ಶೂಟು, ನಾನು ತಾನೇ ಝೂಮ್ ಮಾಡಿ ನೋಡಬೇಕು. ಅಂಥದ್ರಲ್ಲಿ ಹರಿ ಅವ್ನ ಫೋಟೋ ಅವನೇ ಝೂಮ್ ಮಾಡಿ 10 ಸಲ, ಕಣ್ಣು ಹೆಂಗಿದೆ, ನನ್ನ ಬಾಯಿ ಹೆಂಗಿದೆ, ಕೈ ಹೆಂಗಿದೆ, ಫುಲ್ ಝೂಮ್ ಮಾಡ್ತಾ ಇದ್ದೆ. ಇಲ್ಲಿ ನೋಡ್ಬೋದು ನನ್ನ ತಂಗಿ ಮಗ ಚಿರು ಇದ್ದಾನೆ, ವರುಣ, ರಶ್ಮಿ, ನಾವು ಎಲ್ಲರೂ ಹೋದವರೆಲ್ಲರೂ ಕೂಡ ಅಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ನನಗೇನಪ್ಪ ಇಷ್ಟ ಆಯಿತು ಅಂತ ಹೇಳಿದ್ರೆ, ಈಗ ನಮ್ಮ ಫೋಟೋಶೂಟ್ ನಡೀತಾ ಇದೆ ಅಂದಾಗ ಕೆಲವೊಂದು ಸ್ಟುಡಿಯೋಗಳಲ್ಲಿ ಒಬ್ಬರು ಅಂದಾಗ ಒಬ್ಬರೇ ಇರಲ್ಲ, ಅಲ್ಲಿ ತುಂಬ ಜನ ಇರ್ತಾರೆ. ಬಟ್ ಇಲ್ಲಿ ನಾವಂದಾಗ ನಾವು ಮಾತ್ರ ಇರೋದು. ಸೊ ಬೇರೆ ಯಾರಿಗೂ ಅಲ್ಲಿ ಅಲೌ ಮಾಡಿರಲಿಲ್ಲ. ನಮಗೆ ಕೊಟ್ಟಿದ್ದ ಸ್ಲಾಟಲ್ಲಿ ನಮಗೆ ಮಾತ್ರ ಶೂಟ್ ನಡೀತಾ ಇತ್ತು. ಅದೊಂದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಇದು ಮಲಗಿದ ಫೋಸು, ನಂಗೆ ಇದೊಂದು ಇಷ್ಟ ಆಗಿದ್ದು ಫೋಸು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂಥರ ಡ್ರೀಮಿ ಥರನೇ ಅನ್ನಿಸ್ತು. ಅಂದರೆ ನಂಗೆ ಇದು ಫುಲ್ಲು ಫ್ರಿಲ್ ಬೇಕಾಗಿತ್ತು, ಅಂದರೆ ಸುತ್ತಲೂ ಬೇಕಾಗಿತ್ತು. ಬಟ್ ಅದಾಗಲಿಲ್ಲ. ನನಗೂ ಕೂಡ ಮಲಗೋಕ್ಕೆ ಸ್ವಲ್ಪ ತುಂಬ ಕಷ್ಟ ಆಯಿತು. ಆ್ಯಂಡ್ ಅದನ್ನು ಹೆಂಗೆ ಕ್ಯಾರಿ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಇಲ್ಲಿ 2 ಹೆಜ್ಜೆ ಇಡೋಕ್ಕೂ ಆಗಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಸೊ ಇದು ನಮ್ಮ 3ನೇದು ಅಂತಲೇ ಹೇಳ್ಬೋದು. ಇದು 3ನೇ ಡ್ರೆಸ್ಸಿಂದು. ಆ್ಯಂಡ್ 4ನೇದು ಬಂದುಬಿಟ್ಟು ಪಿಂಕ್ ಕಲರ್ದು, ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಬೇಬಿ ಪಿಂಕು. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಇದು ಕೂಡ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದೆ. ನಂಗೆ ರಿಯಲಾಗಿ ನೋಡಿದಾಗ ಡಲ್ ಆಯ್ತೀನಪ್ಪ ಅಂತ ಅನ್ನಿಸ್ತು ಈ ಕಲ್ಲರು. ಇದು ಬೋಹೋ ಸೆಟಪ್ಪಲ್ಲಿ ಇರಲಿ ಅಂತ ಹೇಳಿ ನಾವು ಮಾಡಿಸಿದ್ದು. ಸೊ
ಎಲ್ಲೋ ಅನ್ನಿಸ್ತಿತ್ತು, ಥೂ ಇದನ್ನು ನಾನು ಸೆಲೆಕ್ಟ್ ಮಾಡಬಾರ್ದಾಗಿತ್ತು, ಬೇರೆ ಏನಾದರೂ ವೈಟ್ ಏನಾದರೂ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂತ. ಬಟ್ ಫೋಟೋದಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಏನೋ ಬೇಬಿ ಗರ್ಲ್ ಆಗಬೇಕಂತ ಇಷ್ಟ ಅಲ್ವಾ, ಹಾಗಾಗಿ ನಾನು ಪಿಂಕ್ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇದರಲ್ಲೂ ಚೆನ್ನಾಗಿ ಬಂತು. ಬಟ್ ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ನಮಗೆ ಕಮ್ಮಿ ಆಗ್ತಾಯಿತ್ತು, ಅಲ್ಲೆಲ್ಲ ವೈಟ್ ಕಲರ್ದೇ ಬಿಟ್ಟಿದ್ರಲ್ವ ಕರ್ಟನ್ಸು. ಸೊ ಹಾಗಾಗಿ ನಮಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಡಲ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೂ ಒಂದು ಸ್ವಲ್ಪ ಬೇಕು ಯೂಟ್ಯೂಬಿಗೆ ಹಾಕೋಕ್ಕೆ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ನಾವು ಕ್ಯಾಪ್ಚರ್ ಮಾಡ್ಕೊಳ್ತಾ ಇರೋದು. ಇದು ನಾವು ಬೇರೆನೇ ಹೇಳಿದ್ವಿ. ಆ್ಯಕ್ಚುಲಿ ಈ ಸೆಟಪ್ ಏನಿದೆ ಅಲ್ಲ, ಇದಕ್ಕೆ ನಾವು ಕಾಟ್ ಹೇಳಿದ್ವಿ. ಕಾಟು, ಬೆಡ್ಡು ಅದರಲ್ಲಿ ನಮಗೆ ಬೇಕು ಅಂತ ಹೇಳಿದ್ವಿ. ಬೇರೆ ಬೇರೆ ಫೋಸಸ್ ಎಲ್ಲ ನಾವು ನೋಡ್ಕೊಂಡಿದ್ವಿ. ಬಟ್ ಅದೇನೋ ಕೊನೆ ಮೂಮೆಂಟಲ್ಲಿ ಇಲಿ ಕಚ್ಚಿದೆ ಅಂತ ಹೇಳಿ ರೀಸನ್ ಹೇಳಿದರು. ಸೊ ಹಾಗಾಗಿ ಬೇಡ ಅಂಥೇಳಿ ಇದನ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಚಿರು ಬಿಗ್ ಬ್ರದರ್ ಅಂತ ಹೇಳಿ ಬೋರ್ಡ್ ಇಟ್ಕೊಂಡು ನಮ್ಮ ಜೊತೆ ಫೋಟೋ ತಗೋತಾ ಇದ್ದಾನೆ. ಒಂದಷ್ಟು ವೀಡಿಯೋ ಕೂಡ ಮಾಡ್ಕೊಂಡ್ವಿ ನಾವು. ಯಾಕಂದರೆ ನನ್ನ ತಂಗಿ ಮಗ ಅವನೇ ಈಗ ಮನೇಲಿ ದೊಡ್ಡಣ್ಣ. ಸೊ ಅವನಿಗೀಗ ಬರೋದು ಪುಟ್ಟು ಪಾಪು ಅಲ್ವಾ, ಅವನೇ ತಮ್ಮನೋ ತಂಗಿನೋ ಆಗಿರುತ್ತೆ. ಸೊ ಅದು ಅವನಿಗೆ ಇಷ್ಟ ಅಣ್ಣ ಆಗ್ತಾ ಇರೋದು. ಸೊ ಹಾಗಾಗಿ ಅದೊಂದು ಬೋರ್ಡ್ನ ನಾವು ಕೊಟ್ವಿ. ಆ್ಯಂಡ್ ಇದು ಬೇಬಿ ಗರ್ಲ್ ಹಾಗೆ ಬಾಯ್ ಅಂತ ಹೇಳಿ ಏನು ಕೊಟ್ಟಿರ್ತಾರಲ್ಲ, ಗರ್ಲ ಬಾಯ ಅಂಥೇಳಿ ಅದಕ್ಕೆ ಫೋಸಸ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಬೇಬಿ ಬಾಯ್ ಅಂತ ಹೇಳಿ ಬ್ಲೂ ಕಲರ್ ಬೋರ್ಡಲ್ಲಿದೆ. ಸೊ ಶೂಟ್ ಮುಗಿತಾ ಬಂತು, ಅಂದರೆ ಫೋಟೋಸ್ ಮುಗಿತಾ ಬಂತು. ನಾವೊಂದು ರೀಲ್ ಕೂಡ ಅವ್ರಿಗೆ ಹೇಳಿದ್ವಿ, 30 ಸೆಕೆಂಡ್ ಅವ್ರು ಎಷ್ಟಕ್ಕೆ ಮಾಡಿಕೊಡ್ತಾರೆ ಗೊತ್ತಿಲ್ಲ, 1 ಮಿನಿಟ್ ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಒಟ್ಟು ರೀಲು ಮತ್ತು ಒಂದು ಫೋಟೋ ಫ್ರೇಮು ಆ್ಯಂಡ್ ಫೋಟೋಗ್ರಫಿ ಇಷ್ಟಕ್ಕೆ ನಾವು ಹೇಳಿದ್ದು. ಸೊ ಅಲ್ಲಿ ಫೋಟೋ ಮುಗಿಸಿ ಈಗ ರೀಲ್ಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಬೆಳಕು ಬಂದಿದೆ, ನೀವು ನೋಡ್ಬೋದು. ಇದೇನು ತುಂಬ ಡಾರ್ಕಾಗಿ ಬಂದಿಲ್ಲ. ಸೊ ಇಲ್ಲಿ ಇದು ಒಂದು ಡ್ರೆಸ್ಸಲ್ಲಿ ಅಷ್ಟೇ ನಾವು ರೀಲಿಗೆ ಮಾಡಿಕೊಡೋದು ಅಂತ ಹೇಳಿದರು. ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಆ್ಯಂಡ್ ಆ ರೀಲ್ನ ಕೂಡ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾಗ್ಬಿಟ್ಟಿದೆ. ಸೊ ಅದನ್ನ ಒಂದು ಸಲ ಹೋಗಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ, ಚೆನ್ನಾಗಿದೆಯಾ ಏನು ಎತ್ತ ಅಂತ ಹೇಳಿ. ಸೊ ಫೈನಲಿ ನಾವು ಮುಗಿಸಿ ಮನೆ ಕಡೆಗೆ ಹೊರಟ್ವಿ. ನೋಡಿ ಹೋದವ್ರು ಎಷ್ಟು ಜನ, ಬರ್ತಿರೋದು ಎಷ್ಟು ಜನ, ಹೋಗ್ಬೇಕಾದ್ರೆ ಎಷ್ಟು ಜನ ಹೋಗಿದ್ವಿ, ಬರ್ಬೇಕಾದ್ರೆ ಎಷ್ಟು ಜನ ಬಂದಿದ್ವಿ ನೋಡಿ. 5 ಜನ, 7 ಜನ. ಆ್ಯಂಡ್ ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ತಂಗಿ ಗಂಡ ಎಲ್ಲರೂ ಕೂಡ ಮನೆಗೆ ಬಂದಿದ್ದರು. ಬೇಗ ಬೇಗ ಊಟ ಮಾಡಿಕೊಂಡು ನಾವು ಎಕ್ಕ ಫಿಲಮ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಹೋಗ್ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ನಾವು ಎಕ್ಕಗೂ ಕೂಡ ಹೋಗಿದ್ವಿ. ಎಕ್ಕ ಫಿಲಮ್ನು ನೋಡಿಕೊಂಡು ಬರೋಷ್ಟ್ರಲ್ಲಿ ರಾತ್ರಿ 1:30 ಹತ್ತತ್ರ 2 ಗಂಟೆ ಆಗಿತ್ತು. ಇದು ನಮ್ಮ ಡೇ ಈ ಥರ ಇತ್ತು. ಸೊ ಟಯರ್ಡ್ ಆಗಿದ್ರು ನಾನು ಹೋಗಿ ಫಿಲಮ್ ನೋಡಿದೆ. ಸೊ ಕೊನೆವರೆಗೂ ನೋಡಿ, ಫೋಟೋಸ್ ಹಾಕಿದ್ದೀನಿ ಯಾವ ಥರ ಇದೆ ಅಂತ. ಲೈಕ್, ಕಮೆಂಟ್, ಶೇರ್ ಮಾಡಿ.